ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಕಲಬುರಗಿ ಜಿಲ್ಲೆಯಲ್ಲಿ ಎಲ್ಲೆಲ್ಲೂ ಶ್ರೀರಾಮನ ಜಪ. ಸುಮಾರು 30,000 ಭಕ್ತರ ಮನಗೆದ್ದ ರಂಗೋಲಿಯಲ್ಲಿ ಅರಳಿದ ಶ್ರೀರಾಮನ ಚಿತ್ರ ಅಯೋಧ್ಯೆ ಮಂದಿರ. ಹೌದು ವೀಕ್ಷಕರೇ, ಅಯೋಧ್ಯೆಯಲ್ಲಿ ಶ್ರೀರಾಮಮೂರ್ತಿ ಪ್ರತಿಷ್ಠಾಪನಾ ನಿಮಿತ್ತ ಕಲಬುರಗಿಯಲ್ಲಿ ಶ್ರೀರಾಮ ಮಂದಿರದಲ್ಲಿ ವಿವಿಧ ರೀತಿ ಕಾರ್ಯಕ್ರಮಗಳು ನೆರವೇರಿದವು. ಅದರಲ್ಲಿ ತುಂಬಾ ವಿಶೇಷವಾದ ರಾಮನ ಚಿತ್ರ ಅಯೋಧ್ಯೆ ಮಂದಿರದ ರಂಗೋಲಿ ಚಿತ್ರ ಭಕ್ತರ ಗಮನವನ್ನ ಸೆಳೆಯಿತು. ಈ ರಂಗೋಲಿ ಬಿಡಿಸಲು ಸುಮಾರು 6 ಗಂಟೆ ತಗಲಿದ್ದು, ಬಂದ ಭಕ್ತರು ಅದನ್ನು ನೋಡಿ ನಾವು ಅಯೋಧ್ಯೆಯಲ್ಲಿ ಬಂದಿದ್ದೇವೆ ಅನ್ನೋ ಹಾಗೆ ತುಂಬಾ ಸಂತೋಷವನ್ನ ವ್ಯಕ್ತಪಡಿಸಿದ್ರು. ಕಾರಣೀಕರ್ತರಾದ ಡಾಕ್ಟರ್ ರಕ್ಷಾ ಶರಫ್, ರಚನಾ, ಸಾತ್ವಿಕಾ, ರಕ್ಷಿತಾ, ಮೈನಲ್ ಮತ್ತು ರಾತ್ರಿ ಶ್ರೀರಾಮನ ರಂಗೋಲಿ ಚಿತ್ರಗಳಿಗೆ ದೀಪಾಲಂಕಾರ ಮಾಡಿ ಜ್ಯೋತಿಯನ್ನ ಬೆಳಗಿದ್ರು. ತದನಂತರ ವಿಶ್ವ ಹಿಂದೂ ಪರಿಷತ್ ರಾಮ ಮಂದಿರದ ಪ್ರಮುಖ ಮಾತ್ರ ಶಕ್ತಿ ಪ್ರಮುಖ ಶ್ರೀಮತಿ ಶ್ವೇತಾ ಶರಫ್ ಅವರು ಹಾಗೂ ಎಲ್ಲಾ ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವರದಿ ವಿಠಲ್ ಎಂಎ ಪೂಜಾರಿ, ನ್ಯೂಸ್ 26 ಕನ್ನಡ, ಕಲಬುರಗಿ. ಶ್ರೀರಾಮ್ ಇವತ್ತಿನ ದಿವಸ ನಮಗೆ ತುಂಬ ಸಂತೋಷದ ಆಗ್ಯದ. ಯಾಕಂದ್ರೆ ನಮ್ಮ ರಾಮರಾಜ್ಯ ಮತ್ತೆ ಮರಳಿ ಬಂದದ. 500 ವರ್ಷಗಳ ಕಾಲದ ನಮ್ಮ ತಪಸ್ಸು, ಗುರು ಹಿರಿಯರು ಮಾಡಿದ್ದು ತ್ಯಾಗ, ಅದೆಲ್ಲ ಇವತ್ತು ಫಲ ತಗೊಂಡು ಬಂದದ. ಅದಕ್ಕಾಗಿ ಎಲ್ಲರಿಗೂ ಬಹಳ ಇವತ್ತಿನ ದಿವಸ ರಾಮರಾಜ್ಯದ ಶುಭಾಶಯಗಳನ್ನು ಕೊಡ್ತೀನಿ ಎಲ್ಲರಿಗೂ. ಅದ ನಂತರ ಈಗ ನಾವಿಲ್ಲಿ ರಾಮ ಮಂದಿರ ಪ್ರಖಂಡ ಅಂತ ಹೇಳಿ ನಾವು ಮಾಡ್ಕೊಂಡಿದ್ವಿ. ನಾವು ವಿಶ್ವ ಹಿಂದೂ ಪರಿಷತ್ತಿನ ನಾವು ಎಲ್ಲರೂ ಅಧ್ಯಕ್ಷರು, ಪರಿಷತ್ತಿನ ಪ್ರಮುಖರಿದ್ದೀವಿ. ಮಾತೃಶಕ್ತಿ ಪ್ರಮುಖ ಅಂತ ಹೇಳಿ ನಾನು ಶ್ವೇತಾ ಸರಾಫ್ ಅಂತ. ನಾವು ಇಲ್ಲಿ ನಮಗೆ ಮೊದಲನೇದಾಗಿ ಅಕ್ಷತೆ ಬಂದಿದ್ದ ದಿವಸದಿಂದ ನಾವು ಅಕ್ಷತೆ ಇಲ್ಲಿ ಅಯೋಧ್ಯೆಯಿಂದ ಇದೇ ರಾಮ ಮಂದಿರಕ್ಕೆ ಬಂದ್ವಿ. ಮೊದಲು ನಾವು ಅಲ್ಲಿ ಬಂದು ನಮ್ಮ ಟೀಮ್ ಬಂದು ನಾವು ಇಲ್ಲಿ ರಿಸೀವ್ ಮಾಡಿಕೊಂಡು ಅಕ್ಷತೆಯನ್ನ ಎಲ್ಲ ತಗೊಂಡು ಕುಂಭವನ್ನು ತಲೆ ಮೇಲೆ ಇಟ್ಕೊಂಡು ಎಲ್ಲರೂ ಮೆರವಣಿಗೆ ಮಾಡಿಕೊಂಡು ಹನುಮಾನ್ ದೇವ್ರ ಗುಡಿ ತನಕ ಹೋದ್ವಿ. ಜೈವೀರ್ ಹನುಮಾನ ರಾಮ ಭಕ್ತ ಹನುಮಾನ, ಅವನಿಂದನೇ ಎಲ್ಲ ಕಾರ್ಯ ಸಿದ್ಧಿ ಆಗ್ಬೋದು ಅಂತ ಹೇಳಿ ನಾವು ರಾಮನ ಮೊದಲು ಅಕ್ಷತೆಯನ್ನು ತಗೊಂಡು ಮೊದಲು ಹನುಮಂತನಿಗೆ ಮುಂದಿಟ್ಟು ಮುಂದೆ ನಮ್ಮ ಕಾರ್ಯಗಳನ್ನು ಸ್ಟಾರ್ಟ್ ಮಾಡಿದ್ವಿ. ನಾವು ಅಲ್ಲಿಂದ ನಾವು ಅಲ್ಲಿ ಅಕ್ಷತೆ ವಿತರಣೆ ಕಾರ್ಯಕ್ರಮವನ್ನೆಲ್ಲ ಮಾಡ್ಕೊಂಡ್ವಿ. ಜೈ ಶ್ರೀರಾಮ್. ಇವತ್ತು ರಾಮೋತ್ಸವ, ನಾವೆಲ್ಲ ರಾಮೋತ್ಸವ ಆಚರಿಸ್ತಾ ಇದ್ದೀವಿ. 500 ವರ್ಷದಿಂದ ಕಾಯ್ತಾ ಇರೋದು. ಇವತ್ತು ನಮ್ಮ ಸಂಭ್ರಮ. ಇವತ್ತು ಹಬ್ಬ ಆಚರಿಸ್ತಾ ಇದ್ದೀವಿ. ಎಲ್ಲರೂ ಇಡೀ ವಿಶ್ವನೇ ಆಚರಿಸ್ತಾ ಇದೆ. ನಮ್ಗೆ ಈಗ ಅನಿಸ್ತಾ ಇದೆ, ಇಲ್ಲೇ ರಾಮನೇ ಇಲ್ಲಿ ನಮ್ಮ ಗುಲ್ಬರ್ಗ ರಾಮ ಮಂದಿರಿಗೆ ಬಂದಿದ್ದಾನೆ, ಸ್ವತಃ ತಾನೇ ಬಂದಿದ್ದಾನೇನೋ ಅನಿಸ್ತಾ ಇದೆ. ಬೆಳಗ್ಗೆಯಿಂದ ಎಲ್ಲ ಪೂಜೆಗಳು, ಹೋಮ ಹವನ ಎಲ್ಲ ನಡೀತಾ ಇದೆ. ಈ ದೀಪೋತ್ಸವನೂ ಇಟ್ಕೊಂಡಿದ್ದೀವಿ. ಎಲ್ಲರೂ ಅಷ್ಟೇ ಖುಷಿಯಿಂದ ಹುಮ್ಮಸ್ಸಿನಿಂದ ಎಲ್ಲ ಬಂದು ದೀಪ ಎಲ್ಲ ಹಚ್ತಾ ಇದ್ದಾರೆ. ಭಾಳ ಖುಷಿ. ಸುಮಾರು ಎಷ್ಟು ಭಕ್ತಾದಿಗಳು ಇವತ್ತು ಬಂದಿರಬಹುದು? 20-30 ಸಾವಿರವರೆಗೆ ಬೆಳಗ್ಗೆಯಿಂದ ಇಲ್ಲಿ ತನಕ ಆಗಿದೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ರಾಮನೇ ಎಲ್ಲರಿಗೂ ಕರೆಸ್ಕೊಳ್ತಾ ಇದ್ದಾರೆ. ರೂಪಾ ಅಬ್ಕಾರಿ, ವಿಶ್ವ ಹಿಂದೂ ಪರಿಷತ್ ಪ್ರಮುಖ.
ಪ್ರತಿ ವರ್ಷ ಹಬ್ಬಗಳು ಇರ್ತಾವಲ್ಲ, ಕೃಷ್ಣ ಜನ್ಮಾಷ್ಟಮಿ ಮತ್ತು ರಾಮನವಮಿ ಎಲ್ಲ ಯಾವಾಗಲೂ ಬಂದು ನಾವಲ್ಲಿ ರಾಮದೇವ್ರನ್ನ ರಂಗೋಲಿ ಹಾಕ್ತೀವಿ ನಮ್ಮದೊಂದು ಟೀಮ್ ಅದ. ಸೊ ಈ ಸತಿ ರಾಮ ಅಯೋಧ್ಯ ನಾವು ಭಾಳ ಖುಷಿ ಆಗಿತ್ತು. ಅದಕ್ಕೆ ದೊಡ್ಡದ ರಂಗೋಲಿ ಹಾಕೋ ದೊಡ್ಡ ಪ್ರಮಾಣದಾಗ ಟ್ರೈ ಮಾಡೋ ಈ ಸತಿ ಅಂತ ಹೇಳಿ ಅಷ್ಟೇ ಇದು ಮಾಡೋದು. ರಂಗೋಲಿದಾಗ ಯಾವ್ಯಾವ ಏನೇನು ರಾಮನವ್ರ ಮೂರ್ತಿ ಏನೇನು ಮಾಡಿದ್ರಿ? ನಮಗೆ ಅಯೋಧ್ಯನೇ ಇಲ್ಲಿ ಕರ್ಕೊಂಡ್ಬರೋದು, ಅದಕ್ಕೆ ಅಯೋಧ್ಯನ ಇಲ್ಲ, ರಂಗೋಲಿ ಇವತ್ತು ಹಾಕಿದಿರಲ್ಲ ತಾವು, ಯಾವ್ಯಾವ ಮೂರ್ತಿಗಳು ಹಾಕಿದ್ರಿ, ಯಾವ್ಯಾವ್ದು ಇದು ಹಾಕಿದ್ರಿ? ರಾಮ್, ಲಕ್ಷ್ಮಣ್, ಸೀತಾ ಮತ್ತು ಹನುಮಾನ್ ಇದ್ದಾರ, ಮತ್ತು ಅಯೋಧ್ಯ ಪೂರಾ ಗುಡಿ ಅದ. ಆಮೇಲೆ ತೆಳಗ ನೀರು ಬಿಟ್ಟಂಗೆ ಮಾಡಿ ಇವತ್ತು ಎಲ್ಲ ದೀಪ ಹಚ್ಬೇಕು. ಅದಕ್ಕೆ ದೀಪಗಳಿಟ್ಟು ಮ್ಯಾಲೆ ಪಟಾಕಿ ದೀಪಾವಳಿ ಸೆಲೆಬ್ರೇಷನ್ ಅಷ್ಟೆಲ್ಲ ಐಡಿಯಾ ಇತ್ತು. ಅದು ಬಂತು, ಅದಕ್ಕೆ ಖುಷಿ ಆಗಿದೆ. ಎಷ್ಟು ಜನ ಕೂಡ ಮಾಡಿದ್ರಿ ತಮ್ಮ ಗೆಳತಿಯರು? ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.